ಮಹಿಳಾ ಶಿಕ್ಷಕಿ ಎಂಬ ಬಿರುದನ್ನ ಬ್ರಿಟಿಷರಿಂದ ಪಡೆದಂತಹ ದಣಿವರಿಯದ ಜೀವ, ಸತ್ಯ ಶೋಧಕಿ, ಆಧುನಿಕ ಶಿಕ್ಷಣದ ಮಹಾತಾಯಿ ಅಂತಾನೆ ಹೇಳ್ಬೋದು. ಅಂತಹ ಮಹಾತಾಯಿಯವರ ಭಾವಚಿತ್ರಕ್ಕೆ ಬಾಲ್ಯದಲ್ಲಿ ಇವಳು ಆಂಗ್ಲ ಪುಸ್ತಕದ ಹಾಳೆಯೊಂದನ್ನ ತಿರುವಾಗುವಂತಹ ಸಂದರ್ಭದಲ್ಲಿ ಇವರ ತಂದೆ ಅದನ್ನು ನೋಡ್ಬಿಟ್ಟು ಓಡಿ ಬಂದು ಅವಳ ಪುಸ್ತಕವನ್ನ ತೆಗೆದುಕೊಂಡು ಹೊರಗೆ ಬಿಸಾಡಿ ಹೇಳ್ತಾ ಹೋಗ್ತಾರೆ, ನೋಡಮ್ಮ, ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಉಚ್ಚ ಜಾತಿಯ ಪುರುಷರಿಗಷ್ಟೇ ಮೀಸಲು, ಸ್ತ್ರೀಯರಿಗೆ ಮತ್ತು ದಲಿತರಿಗೆ ಶಿಕ್ಷಣ ಅಂತಕ್ಕಂಥದ್ದು ನಿಷಿದ್ಧ ಎಂದು ಹೇಳಿದಾಗ ಈ ಮಾತುಗಳು ಅವಳ ಮನಸ್ಸಲ್ಲಿ ತುಂಬಾ ನೋವನ್ನು ಉಂಟು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವಳು ದಿಟ್ಟ ಸಾವಿತ್ರಿಬಾಯಿ ಫುಲೆ ಸಾವಿರಾರು ಕನಸುಗಳನ್ನು ಹೊತ್ತು ಲಕ್ಷ್ಮೀ ಪಾಟೀಲರ ಮಗಳಾಗಿ ಜನಿಸಿದವಳು. ಮಾಲಿ ಸಮುದಾಯದ ಆಶಾ ಕಿರಣವಾಗಿ ಜ್ಯೋತಿಬಾ ಫುಲೆಯ ಸತಿಯಾಗಿ ಮನೆ ಮನ ಬೆಳಗಿಸಿದವಳು. ಜನನಿಯ ತನುಜಾತೆ, ದೇಶದ ಪ್ರಥಮ ಗುರುಮಾತೆ, ದಮನಿತ ಮಹಿಳೆಯರ ವಿದ್ಯಾದೇವತೆ ಸಾವಿತ್ರಿಬಾಯಿ ಫುಲೆ. ಮಹಿಳೆಯರಿಗೆ ಕಲಿಸಿದರು ಅಕ್ಷರವ. ಇವರೇ ಮಹಿಳೆಯರ ಪಾಲಿನ ದೈವ, ಸಮಾಜದಲ್ಲಿ ಅವಮಾನಿಸದ ಎದುರಿಸಿದವ. ಇವರೇ ಮಹಿಳೆಯರ ಪಾಲಿನ ದೈವ, ಸಮಾಜದಲ್ಲಿ ಅವಮಾನ ಎದುರಿಸಿದವ. ಎಷ್ಟೇ ಬಂದರೂ ಟೀಕೆಗಳು ಮುಂದಡಿ ಇಟ್ಟಳು ಧೈರ್ಯದಿಂದ, ಎಷ್ಟೇ ಬಂದರೂ ಟೀಕೆಗಳು ಮುಂದಡಿ ಇಟ್ಟಳು ಧೈರ್ಯದಿಂದ. ಸೆಗಣಿ ನೀರಿನಿಂದ ನೆಂದರು ಸೀರೆಗಳು, ನಾರಿ ಬಾಳಬೇಕೆಂದಳು ಲಿಂಗ ಸಮಾನತೆಯಿಂದ. ಆದಿಗೆ ಜ್ಯೋತಿಯಾದವಳು, ಕತ್ತಲೆಯ ಕೋಣೆಗೆ ಜ್ಞಾನ ತಂದವಳು, ಕತ್ತಲೆಯ ಕೋಣೆಗೆ ಜ್ಞಾನ ತಂದವಳು. ಸನಾತನ ಬೇಲಿಗಳ ಸೀರಿ ಬಂದವಳು, ಅಕ್ಷರದವ್ವ, ಲೋಕದ ಮೊದಲ ತಾಯಿ ಇವಳು. ತರಗತಿಗಳಿಗೆ ಪಾಠ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದನ್ನ ಕೆಲವರು ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ರು. ನಾನು ಮುಂಚಿನ ನೀವು ಪಾಠ ಮಾಡ್ತಿದ್ದೀವಿ, ಮತ್ತೆ ಪರ್ಮಿಷನ್ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮ ಗಮನಿಸಬೇಕು. ಇಡೀ ದೇಶದಲ್ಲಿ, ನನ್ನ ರಾಜ್ಯದಲ್ಲಿ ಮಾತಾಡಲ್ಲ, ಇಡೀ ದೇಶದಲ್ಲಿ ಒಂದು ನಿಯಮವನ್ನ ಪೂರ್ವಾನ್ವಯ ಮಾಡದೆ ನಮ್ಮ ಮೂಲ ಹಕ್ಕಾಗಿದ್ದ 1ರಿಂದ 7ನೇ ತರಗತಿಗೆ ಪಾಠ ಮಾಡಬೇಕಾಗಿದ್ದ ಹಕ್ಕನ್ನ ಪುನರ್ ಸ್ಥಾಪಿಸದೆ ಏಕೈಕ ರಾಜ್ಯ ಕರ್ನಾಟಕ ರಾಜ್ಯ. ಜೊತೆಗೆ ನಾವ್ ಹಿಂದೆ ಏನು 1ರಿಂದ 7ನೇ ತರಗತಿಗೆ ಅಪಾಯಿಂಟ್ ಆಗಿದ್ವಿ, ಅವಾಗ ನಮ್ಗೆ ಏನೇನು ಸಿಗ್ತಾ ಇತ್ತು ಬೆನಿಫಿಟ್, ಕಾಲಮಿತಿ ವೇತನ ಬಡ್ತಿ ಆಗಿರ್ಬೋದು, HM ಬಡ್ತಿ ಆಗಿರ್ಬೋದು, SHM ಬಡ್ತಿ ಆಗಿರ್ಬೋದು, ಹಾಗೆ ಪ್ರೌಢಶಾಲೆ ಸಹ ಶಿಕ್ಷಕರಿಗೆ ಇವತ್ತು ಬಡ್ತಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ನಾವು ಯಾರು GPT ಪ್ರಮೋಷನ್ ಕೇಳ್ತಾ ಇಲ್ಲ. PhD to GPT ಪ್ರಮೋಷನ್ ತಗೊಂಡ್ರೆ ಏನಾಗ್ತದೆ ಅಂತ ತಮ್ಗೆ ಗೊತ್ತಿದೆ. ಅದು ಇನ್ನೊಂದ್ಸತಿ ಪುನರುಚ್ಚರಿಸಲಿಕ್ಕೆ ಇಷ್ಟಪಡ್ತಾರೆ. ಈಗೆಲ್ಲ ಪದವೀಧರ ಯಾರಿದ್ರು ದಯವಿಟ್ಟು ಕೈಗೆ ನೋಡೋಣ. ಡಿಗ್ರಿ ಆಗಿರ್ತಕ್ಕಂಥದ್ದು ಡಿಗ್ರಿ ಆಗಿದೆ, ನಾಳೆನೆ ಪ್ರಮೋಷನ್ ಕೊಟ್ಬಿಟ್ರು ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಂದು 4ನೇ ತಾರೀಕಿಗೆ 19 ವರ್ಷ ಆಯ್ತು. ನನಗೆ ಇವತ್ತೇನಾದ್ರು ನನ್ನ ತಂಗಿಯೆಲ್ಲ ಅಪ್ಲೈ ಮಾಡ್ಕೊಳ್ಳಲಿಲ್ಲ. ನನಗೆ ಮತ್ತು ನಿಮಗೆ ಇವತ್ತೇನಾದ್ರು PhD to GPT ಬಡ್ತಿ ಕೊಟ್ರೆ ನನ್ನ 20, 25, 30 ವರ್ಷದ ಕಾಲಮಿತಿ ಹೋಯ್ತು, 3 ಇನ್ಕ್ರಿಮೆಂಟ್ ಹೋಯ್ತು. ಕೇಳಿ, ಇನ್ನು ಮುಂದೆ ಕತೆ ಕೇಳಿ. ಈ ಕಾರಣಕ್ಕೆ ಶಿಕ್ಷಣ ಸಂಘಟನೆ 8 ವರ್ಷಗಳ ಕಾಲ ಬಡ್ತಿ ಕೊಡ್ತೀವಿ ಅಂತ ಸರ್ಕಾರ ನಿಂತು ಎದೆ ಕೊಟ್ಟು ನಿಂತು ಹೋರಾಟ ಮಾಡ್ತೀವಿ, ನಾವು ಬಡ್ತಿ ಬೇಡ ಅಂತೇಳಿ. ಒಂದು ವೇಳೆ ನಾವೇನು ಬಡ್ತಿ ತಗೊಂಡ್ರೆ HM ಆಗುದು, SHM ಆಗುದು ಕನಸಿನ ಮಾತು. ಯಾಕಂದ್ರೆ ನಾವು ವಿ ಆರ್ ಅಂಡರ್ ದ ಕ್ಯೂ. GPT ಯ ಕೆಳಗಡೆ ಹೋಗ್ಬೇಕಾಗ್ತದೆ. 2023 ಅಪಾಯಿಂಟ್ ಆಗಿದ್ದಾರಲ್ಲ, ಆ ಶಿಕ್ಷಕರ ಹಿಂದೆ ಹೋಗ್ಬೇಕು. ಸೊ ಅಲ್ಲಿಗೆ 2 ಇನ್ಕ್ರಿಮೆಂಟ್ ಹೋಯ್ತು, HM ಮತ್ತು SHM ಇನ್ಕ್ರಿಮೆಂಟ್, ಒಟ್ಟಾರೆ 5 ಇನ್ಕ್ರಿಮೆಂಟ್ ಕಳ್ಕೊಂಡ್ವಿ. ಇನ್ ಕೇಸ್ ನಮ್ಮಲ್ಲಿ ಯಾರಾದ್ರೂ B.Ed ಆಗಿದೀವಿ ಅನ್ಕೊಳ್ಳಿ, B.Ed ಆದ್ರೆ ಹೈಸ್ಕೂಲ್ ಹೋಗ್ಲಿಕ್ಕೆ ಕೂಡ ಮತ್ತೆ ಆಗಿ
2023ರ GPD ಹಿಂದೆ ಹೋಗ್ಬೇಕು. ಅದು 15% ಕೋಟಾದಲ್ಲಿ. ಒಟ್ಟಾರೆ ನನ್ನಂತ 19 ವರ್ಷ ಸರ್ವಿಸ್ ಇರೋನಿಗೆ 6 ಇನ್ಕ್ರಿಮೆಂಟ್ಗಳು ನಷ್ಟ ಆಗ್ತದೆ. 6 ಇನ್ಕ್ರಿಮೆಂಟ್ಗಳು ನಷ್ಟ ಆಗ್ತದೆ. ಈ ಕಾರಣಕ್ಕೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ PSC to GPD ಹುದ್ದೆಗೆ ಬಡ್ತಿ ಬೇಡ, ನಿಮಗೆ ಸಾಧ್ಯವಿದ್ರೆ ವಿಲೀನ ಮಾಡ್ರಿ ಅಂತ ಕೇಳಿದ್ರು. ಮರುನಾಮಕರಣ ಮಾಡ್ರಿ ಅಂತ ಕೇಳಿದ್ರು. ಸೊ ವಿಲೀನ ಮಾಡ್ಲಿಕ್ಕೆ ತಾಂತ್ರಿಕವಾಗಿ ಸಮಸ್ಯೆ ಇತ್ತು. ಮರುನಾಮಕರಣದಿಂದ ಯಾವುದೇ ಆರ್ಥಿಕ ಬೆನಿಫಿಟ್ ಇರಲಿಲ್ಲ. ಸೊ ಹಾಗಾಗಿ 3ನೇ ದಾರಿಯನ್ನು ನಾವು ಕಂಡುಕೊಂಡು ಇವತ್ತು ಸಾಧನೆ ಮಾಡಿದ್ದೇವೆ. ಅದು ಏನಂತ ಹೇಳಿದ್ರೆ 1ರಿಂದ 7ನೇ ತರಗತಿ ಶಾಲೆ ಶಿಕ್ಷಕರಾಗಿ ನಮ್ಮ ಹಕ್ಕನ್ನು ಮೂಲವಾಗಿ ಇದ್ದ ಹಕ್ಕನ್ನು ಪುನಃ ಸ್ಥಾಪಿಸಿದ್ದೇವೆ. ಜನ್ಮ ಕೊಟ್ಟೆ ನೀನೇ ಅಮ್ಮ, ಋಣ ಹೇಗೆ ತೀರಿಸಲಮ್ಮ, ಸರಿ ಸಾಟಿ ನಿನಗ್ಯಾರಮ್ಮ, ನೀನೇ ಹೇಳೆಯ. ಹೆತ್ತು ಹೊತ್ತು ಸಲಹಿದೆಯಮ್ಮ, ನಿನ್ನ ನೋವ ನುಂಗಿದೆಯಮ್ಮ, ನನ್ನ ಧರೆಗೆ ತಂದು ನೀನು ಕೈಯ ಹಿಡಿದು ನಡೆಸಿದೆಯಮ್ಮ. ಶಿರವ ಬಾಗುವೆ ನಾನೆಂದಿಗೂ, ಕೈಯ ಮುಗಿವೆ